ಭಾರತದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಶಕ್ತಿಪೀಠಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಸತಿದೇವಿಯ ದೇಹದ ಅಂಗಾಂಗಗಳು ಭೂಮಿಯ ವಿವಿಧ ಭಾಗಗಳಲ್ಲಿ ಬಿದ್ದಿವೆ ಎಂಬ ಪುರಾಣ ಪ್ರಸಿದ್ಧಿಯಿದೆ. ಆ ಸ್ಥಳಗಳೆಲ್ಲವೂ ದೇವಿಯ ಶಕ್ತಿಯ ಸಾನ್ನಿಧ್ಯದಿಂದ ಮಹಾಪವಿತ್ರ ಕ್ಷೇತ್ರಗಳಾಗಿ ರೂಪುಗೊಂಡಿವೆ. ಇಂತಹ ಶಕ್ತಿಪೀಠಗಳಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ಪೀಠಗಳಲ್ಲಿ ಒಂದಾಗಿದೆ ಆಂಧ್ರಪ್ರದೇಶದಲ್ಲಿರುವ ಶ್ರೀ ಜೋಗುಳಾಂಬಾ ದೇವಿಯ ಕ್ಷೇತ್ರ. ಈ ಕ್ಷೇತ್ರವು ಶ್ರೀಶೈಲ ಮಹಾಕ್ಷೇತ್ರದ ಪಶ್ಚಿಮ ದ್ವಾರವೆಂದು ಪ್ರಸಿದ್ಧಿ ಪಡೆದಿರುವ ಅಲಂಪುರದಲ್ಲಿ ನೆಲೆಗೊಂಡಿದೆ. ಅಲಂಪುರ ಕ್ಷೇತ್ರವು ಪುರಾಣ, ಇತಿಹಾಸ, ಶೈವ ಸಂಪ್ರದಾಯ, ಶಕ್ತೋಪಾಸನೆ, ರಸವಿದ್ಯೆ, ವಾಸ್ತುಶಿಲ್ಪ, ನವಬ್ರಹ್ಮಾಲಯಗಳ ವೈಭವ ಹಾಗೂ ತಾಂತ್ರಿಕ ಪರಂಪರೆಗಳಿಂದ ಕಂಗೊಳಿಸುವ ಮಹಾಕ್ಷೇತ್ರವಾಗಿದೆ. ದೇವಿಯ ಘೋರರೂಪದ ದರ್ಶನ ಭಕ್ತರಲ್ಲಿ ಭಯವನ್ನಲ್ಲ, ಬದಲಾಗಿ ರಕ್ಷಣೆ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ಇಲ್ಲಿ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದೇವಾಲಯ, ಪ್ರತಿಯೊಂದು ಶಿಲ್ಪವೂ ಸಾವಿರಾರು ವರ್ಷಗಳ ಸಂಸ್ಕೃತಿ ಮತ್ತು ಭಕ್ತಿಯ ಸಾಕ್ಷಿಯಾಗಿದೆ. ಇಂದು ಅಲಂಪುರ ಎಂದು ಕರೆಯಲ್ಪಡುವ ಈ ಪವಿತ್ರ ಸ್ಥಳವು ಪುರಾತನ ಕಾಲದಲ್ಲಿ ಹಲವು ಹೆಸರುಗಳಿಂದ ಪ್ರಸಿದ್ಧಿಯಾಗಿತ್ತು. ಅವುಗಳಲ್ಲಿ ಮುಖ್ಯವಾದವು ಮಾತಂಪುರ, ಹೇಮಲಾಪುರ, ಹಲಂಪುರ, ಅನಂಪುರ, ಪಾಲಂಪುರ. ಈ ಹೆಸರುಗಳೆಲ್ಲವೂ ಈ ಪ್ರದೇಶದ ಐತಿಹಾಸಿಕ ಬೆಳವಣಿಗೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸೂಚಿಸುತ್ತವೆ. ಕೆಲ ಇತಿಹಾಸಕಾರರ ಅಭಿಪ್ರಾಯದಂತೆ ಹೇಮಲಾಪುರ ಎಂಬ ಹೆಸರು ಇಲ್ಲಿ ದೊರೆಯುತ್ತಿದ್ದ ಐಶ್ವರ್ಯ ಮತ್ತು ಚಿನ್ನದಂತೆ ಹೊಳೆಯುವ ಸಂಸ್ಕೃತಿಯನ್ನು ಸೂಚಿಸುತ್ತದೆ. ಮಾತಂಪುರ ಎಂಬುದು ಶಕ್ತಿಯ ಆರಾಧನೆಯ ಕೇಂದ್ರವಾಗಿದ್ದುದರಿಂದ ಬಂದಿರಬಹುದು ಎನ್ನಲಾಗುತ್ತದೆ. ಅಲಂಪುರ ಕ್ಷೇತ್ರವು ಆಂಧ್ರಪ್ರದೇಶದ ಮಹಬೂಬ್ನಗರ ಜಿಲ್ಲೆಯಲ್ಲಿದೆ. ಈ ಕ್ಷೇತ್ರವು ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಸಮೀಪದಲ್ಲಿರುವುದರಿಂದ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಅಲಂಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಕರ್ನೂಲು ಪಟ್ಟಣದಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. ಹೈದರಾಬಾದ್ನಿಂದ ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ಶ್ರೀಶೈಲ ಯಾತ್ರೆಗೆ ತೆರಳುವ ಅನೇಕ ಭಕ್ತರು ಮೊದಲು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಂತರ ಶ್ರೀಶೈಲಕ್ಕೆ ಪ್ರಯಾಣಿಸುತ್ತಾರೆ. ಈ ಕ್ಷೇತ್ರವನ್ನು ಶ್ರೀಶೈಲದ ಪಶ್ಚಿಮ ದ್ವಾರವೆಂದು ಕರೆಯುವುದಕ್ಕೆ ಕಾರಣ, ಶ್ರೀಶೈಲ ಮಹಾಕ್ಷೇತ್ರಕ್ಕೆ ಹೋಗುವ ಪ್ರಮುಖ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಇದು ಒಂದು ಎನ್ನುವುದಾಗಿದೆ. ಪುರಾಣಗಳ ಪ್ರಕಾರ ದಕ್ಷಯಜ್ಞದಲ್ಲಿ ತಂದೆ ದಕ್ಷನ ಅವಮಾನದಿಂದ ದುಃಖಿತಳಾದ ಸತಿದೇವಿಯು ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಭಗವಾನ್ ಶಿವನು ಆಕೆಯ ದೇಹವನ್ನು ಹೊತ್ತು ತಾಂಡವ ನೃತ್ಯ ಮಾಡುತ್ತಿದ್ದಾಗ ಶ್ರೀ ಮಹಾವಿಷ್ಣುವು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ವಿಭಜಿಸಿದನು. ಆ ದೇಹದ ಅಂಗಾಂಗಗಳು ಭೂಮಿಯ ವಿವಿಧ ಭಾಗಗಳಲ್ಲಿ ಬಿದ್ದವು. ಅಲಂಪುರ ಕ್ಷೇತ್ರದಲ್ಲಿ ಸತಿದೇವಿಯ ಮೇಲಿನ ದಂತಪಂಕ್ತಿಗಳು ಬಿದ್ದವು ಎಂದು ಪುರಾಣ ಪ್ರಸಿದ್ಧಿಯಿದೆ. ಆದ್ದರಿಂದ ಈ ಸ್ಥಳವು ಅತ್ಯಂತ ಶಕ್ತಿಯುತ ಶಕ್ತಿಪೀಠವೆಂದು ಪರಿಗಣಿಸಲಾಗುತ್ತದೆ. ಈ ಪೀಠದಲ್ಲಿ ದೇವಿಯ ಶಕ್ತಿ ಉಗ್ರರೂಪದಲ್ಲಿ ವ್ಯಕ್ತವಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ಭಕ್ತಿಯಿಂದ ಆರಾಧಿಸಿದವರಿಗೆ ದೇವಿಯು ಅತಿ ಕರುಣಾಮಯಿ ತಾಯಿಯಾಗಿ ಅನುಗ್ರಹಿಸುತ್ತಾಳೆ. ಅಲಂಪುರ ಕ್ಷೇತ್ರದ ಮಹಿಮೆ ವಿವರಿಸುವ ಅತ್ಯಂತ ಪ್ರಸಿದ್ಧ ಪುರಾಣ ಕಥೆಯೊಂದು ಇದೆ. ಪೂರ್ವಕಾಲದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪುಣ್ಯವತಿ ಎಂಬ ಶಿವಭಕ್ತೆ ವಾಸಿಸುತ್ತಿದ್ದಳು. ಅವಳು ಭಗವಾನ್ ಶಿವನಿಗೆ ಅತ್ಯಂತ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಳು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳಿಗೆ ಒಂದು ಗಂಡು ಮಗುವನ್ನು ವರವಾಗಿ ನೀಡಿದನು. ಮಗು ಬೆಳೆದಂತೆ ಜನರು ತಂದೆಯಿಲ್ಲದ ಮಗ ಎಂದು ಅವನನ್ನು ಹಾಸ್ಯ ಮಾಡತೊಡಗಿದರು. ಇದರಿಂದ ದುಃಖಗೊಂಡ ಯುವಕನು ತನ್ನ ತಾಯಿಯನ್ನು ತನ್ನ ತಂದೆಯ ಕುರಿತು ಪ್ರಶ್ನಿಸುತ್ತಿದ್ದನು. ಕೊನೆಗೆ ತಾಯಿ ಭಾವೋದ್ವೇಗದಿಂದ ನಿನ್ನ ತಂದೆ ಕಾಶಿ ವಿಶ್ವೇಶ್ವರನು ಎಂದು ಹೇಳಿದಳು. ಈ ಮಾತು ಕೇಳಿದ ಯುವಕನಲ್ಲಿ ಅಪಾರ ಭಕ್ತಿ ಮತ್ತು ಸಂಕಲ್ಪ ಜಾಗೃತವಾಯಿತು. ಅವನು ಕಾಶಿ ವಿಶ್ವನಾಥನ ದರ್ಶನಕ್ಕಾಗಿ ಕಠಿಣ ತಪಸ್ಸನ್ನು ಆರಂಭಿಸಿದನು. ಅವನ ಭಕ್ತಿಯಿಂದ ಪ್ರಸನ್ನನಾದ ಶ್ರೀ ವಿಶ್ವನಾಥನು ಅವನಿಗೆ ಪ್ರತ್ಯಕ್ಷನಾಗಿ ಆಶೀರ್ವದಿಸಿ ಹೀಗೆ ಹೇಳಿದರು, ಮಗು,
ನೀನು ಬ್ರಹ್ಮೇಶ್ವರ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ದೇವತೆಗಳಿಗೆ ಆಲಯಗಳನ್ನು ನಿರ್ಮಿಸು. ಶಿವನ ಆದೇಶದಂತೆ ಯುವಕನು ಈಗಿನ ಅಲಂಪುರ ಕ್ಷೇತ್ರಕ್ಕೆ ಬಂದನು. ಅಲ್ಲಿನ ಕ್ಷೇತ್ರಪಾಲಕ ದೇವತೆಯನ್ನು ಆರಾಧಿಸಿ ತಪಸ್ಸಿನಲ್ಲಿ ನಿರತನಾದನು. ಆ ಯುವಕನ ತಪಸ್ಸಿನಿಂದ ಸಂತುಷ್ಟರಾದ ದೇವತೆಗಳು ಅವನಿಗೆ ಅಪರೂಪದ ಸಿದ್ಧರಸವನ್ನು ನೀಡಿದರೆಂದು ಸ್ಥಳಪುರಾಣ ಹೇಳುತ್ತದೆ. ಶ್ರೀ ಬ್ರಹ್ಮೇಶ್ವರನು ತನ್ನ ತಲೆಯಿಂದ ಸಿದ್ಧರಸವನ್ನು ನೀಡಿದನು. ಶ್ರೀ ಜೋಗುಳಾಂಬಾ ದೇವಿಯು ತನ್ನ ಬಾಯಿಯಿಂದ ಸಿದ್ಧರಸವನ್ನು ಹೊರಹಾಕಿದಳು. ಗಣಪತಿಯು ತನ್ನ ನಾಭಿಯಿಂದ ಅದೇ ದಿವ್ಯ ರಸವನ್ನು ನೀಡಿದನು. ಈ ಸಿದ್ಧರಸವು ಪಾದರಸದಂತಹ ಅಮೃತತುಲ್ಯ ದಿವ್ಯ ವಸ್ತುವಾಗಿದ್ದು ಕಬ್ಬಿಣವನ್ನು ಬಂಗಾರವಾಗಿಸುವ ಶಕ್ತಿಯನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ. ಇದನ್ನು ಸ್ಪರ್ಶಮಣಿ ರಸ ಅಥವಾ ರಸಸಿದ್ಧಿ ಎಂದು ಕರೆಯಲಾಗುತ್ತಿತ್ತು. ಭಾರತೀಯ ರಸವಿದ್ಯೆಯ ಪ್ರಕಾರ ಕೆಲವು ಅಪರೂಪದ ಮೂಲಿಕೆಗಳು, ಲೋಹಗಳು ಮತ್ತು ಪಾದರಸದ ಸಂಯೋಗದಿಂದ ಲೋಹ ಪರಿವರ್ತನೆ ಸಾಧ್ಯವೆಂದು ನಂಬಲಾಗುತ್ತಿತ್ತು. ಆ ಯುವಕನು ಈ ಸಿದ್ಧರಸದ ಸಹಾಯದಿಂದ ದೇವಾಲಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು. ವಿಲಸದ್ರಾಜನ ಕಥೆ ಸ್ಥಳಪುರಾಣಗಳಲ್ಲಿ ಅತ್ಯಂತ ಗಾಢವಾದ ಸಂದೇಶವನ್ನು ನೀಡುತ್ತದೆ. ಆ ಕಾಲದಲ್ಲಿ ಆ ಪ್ರದೇಶವನ್ನು ವಿಲಸದ್ರಾಜ ಎಂಬ ರಾಜನು ಆಳುತ್ತಿದ್ದನು. ತಪಸ್ವಿ ಕುಮಾರನ ಶಕ್ತಿ, ಸಂಪತ್ತು ಮತ್ತು ಜನಪ್ರಿಯತೆಯನ್ನು ಕಂಡು ರಾಜನಲ್ಲಿ ಅಸೂಯೆ ಹುಟ್ಟಿತು. ಅಸೂಯೆಯು ಲೋಭಕ್ಕೆ ಮಾರ್ಪಟ್ಟಿತು. ಲೋಭವು ಕ್ರೂರತೆಯ ರೂಪ ತಾಳಿತು. ತನ್ನ ಅಧಿಕಾರವನ್ನು ಕಾಪಾಡಿಕೊಳ್ಳಬೇಕೆಂಬ ಕುರುಡ ಲೋಭದಿಂದ ರಾಜನು ಆ ತಪಸ್ವಿಯನ್ನು ಕೊಲ್ಲಿಸಿದನು. ಆದರೆ ಇಂತಹ ಘೋರ ಪಾಪದಿಂದ ಅವನ ರಾಜ್ಯವೇ ಅವನ ಕೈಯಿಂದ ಜಾರಿತು. ಅಧಿಕಾರ, ವೈಭವ, ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡ ರಾಜನು ಕಾಡಿನಲ್ಲಿ ಅಲೆದಾಡುವ ಸ್ಥಿತಿಗೆ ತಲುಪಿದನು. ಅವನ ಜೀವನವು ಹಸಿವು, ದಾರಿದ್ರ್ಯ ಮತ್ತು ದುಃಖಗಳಿಂದ ನರಳಿತು. ಜನರಿಂದ ದೂರವಾದ ತನದಲ್ಲಿ ಅವನು ತನ್ನ ತಪ್ಪಿನ ಅರಿವು ಮಾಡಿಕೊಂಡನು. ತಪಸ್ವಿಯನ್ನು ಕೊಲ್ಲುವುದು ಎಷ್ಟು ದೊಡ್ಡ ಪಾಪವೆಂಬುದನ್ನು ಮನಸ್ಸಿನಲ್ಲಿ ಅರಿತುಕೊಂಡ ರಾಜನು ಕೊನೆಗೆ ದೇವರಲ್ಲಿ ಕ್ಷಮೆ ಯಾಚಿಸಿ ಪಶ್ಚಾತ್ತಾಪ ಪಟ್ಟನು. ಪಾಪದ ಭಾರದಿಂದ ನರಳುತ್ತಿದ್ದ ಅವನ ಹೃದಯದಲ್ಲಿ ವಿನಯ ಮತ್ತು ಭಕ್ತಿ ಮೂಡಿತು. ದೇವಿಯ ಕೃಪೆಯಿಂದ ಅವನಿಗೆ ಪುನಃ ಸದುದ್ದೇಶ ದೊರಕಿತು. ಅವನ ಜೀವನದಲ್ಲಿ ಹೊಸ ತಿರುವು ಬಂದು ಅದೇ ಸ್ಥಳದಲ್ಲಿ ದೇವಾಲಯ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದನೆಂದು ಸ್ಥಳಪುರಾಣ ತಿಳಿಸುತ್ತದೆ. ಈ ದೇವಾಲಯವು ಕೇವಲ ಕಟ್ಟಡವಲ್ಲ, ಅದು ರಾಜನ ಪಶ್ಚಾತ್ತಾಪದ ಸಂಕೇತ, ಅವನ ಭಕ್ತಿಯ ಪ್ರತೀಕ, ಅವನ ವಿನಯದ ಚಿಹ್ನೆ. ಈ ಕಥೆಯು ನಮಗೆ ಭಕ್ತಿ, ವಿನಯ ಮತ್ತು ಪಶ್ಚಾತ್ತಾಪದ ಮಹತ್ವವನ್ನು ಸಾರುತ್ತದೆ. ಅಧಿಕಾರ, ಸಂಪತ್ತು, ಶಕ್ತಿ ಇವು ತಾತ್ಕಾಲಿಕ. ಆದರೆ ಭಕ್ತಿ, ವಿನಯ, ಪಶ್ಚಾತ್ತಾಪ ಇವು ಶಾಶ್ವತ ಮೌಲ್ಯಗಳು. ಅಸೂಯೆ ಮತ್ತು ಲೋಭವು ಮಾನವನನ್ನು ಪಾಪದ ದಾರಿಯಲ್ಲಿ ಎಳೆಯುತ್ತವೆ. ಆದರೆ ಪಶ್ಚಾತ್ತಾಪ ಮತ್ತು ಭಕ್ತಿ ಅವನನ್ನು ಪುನಃ ಸದುದ್ದೇಶದ ದಾರಿಯಲ್ಲಿ ನಡೆಸುತ್ತವೆ. ಈ ಸ್ಥಳಪುರಾಣವು ಮಾನವನ ಜೀವನದಲ್ಲಿ ತಪ್ಪುಗಳು ಸಂಭವಿಸಿದರೂ ಅವನು ಅವನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಶರಣಾಗುವುದರಿಂದ ಪುನಃ ಸದುದ್ದೇಶವನ್ನು ಹೊಂದಬಹುದು ಎಂಬುದನ್ನು ಸಾರುತ್ತದೆ. ಇದು ಕೇವಲ ಒಂದು ರಾಜನ ಕಥೆಯಲ್ಲ, ಪ್ರತಿಯೊಬ್ಬರ ಜೀವನಕ್ಕೆ ಅನ್ವಯಿಸುವ ಶಾಶ್ವತ ಸಂದೇಶವಾಗಿದೆ. ಅಲಂಪುರ ಕ್ಷೇತ್ರವು ಆಂಧ್ರಪ್ರದೇಶದ ಕುರುನೂಲ್ ಜಿಲ್ಲೆಯ ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಪುರಾತನ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಅತ್ಯಂತ ದೊಡ್ಡ ವಿಶೇಷವೆಂದರೆ ಇಲ್ಲಿ ಇರುವ ನವಬ್ರಹ್ಮಾಲಯಗಳು. ಇವು 9 ಶಿವಾಲಯಗಳ ಸಮೂಹವಾಗಿದ್ದು, ಪುರಾಣದ ಪ್ರಕಾರ 9 ಬ್ರಹ್ಮರು ಇಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ ಕಾರಣದಿಂದ ಈ ದೇವಾಲಯಗಳನ್ನು ನವಬ್ರಹ್ಮಾಲಯಗಳು ಎಂದು ಕರೆಯಲಾಗುತ್ತದೆ. ಈ ದೇವಾಲಯಗಳು ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿದ್ದು, ಚಾಳುಕ್ಯರ ಕಾಲದ ಶಿಲ್ಪಶೈಲಿಯನ್ನು ಪ್ರತಿಬಿಂಬಿಸುತ್ತವೆ. ಪ್ರತಿಯೊಂದು ದೇವಾಲಯವೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು, ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿ ಭಾವವನ್ನು ನೀಡುತ್ತದೆ. ನವಬ್ರಹ್ಮಾಲಯಗಳ ಹೆಸರುಗಳು ಹೀಗಿವೆ: ಬಾಲಬ್ರಹ್ಮೇಶ್ವರ, ಸ್ವರ್ಗ ಬ್ರಹ್ಮ, ಪದ್ಮ ಬ್ರಹ್ಮ, ಗರುಡ ಬ್ರಹ್ಮ, ಕುಮಾರ ಬ್ರಹ್ಮ,
ಅರ್ಕ ಬ್ರಹ್ಮ, ವೀರಬ್ರಹ್ಮ, ವಿಶ್ವಬ್ರಹ್ಮ ಮತ್ತು ತಾರಕ ಬ್ರಹ್ಮ. ಈ ದೇವಾಲಯಗಳಲ್ಲಿ ಬಾಲಬ್ರಹ್ಮೇಶ್ವರ ಸ್ವಾಮಿ ಪ್ರಧಾನ ದೇವರಾಗಿದ್ದಾರೆ. ಬಾಲಬ್ರಹ್ಮೇಶ್ವರ ದೇವಾಲಯವು ಅತ್ಯಂತ ಪ್ರಸಿದ್ಧವಾಗಿದ್ದು, ಇಲ್ಲಿ ಶಿವಲಿಂಗವು ವಿಶಿಷ್ಟ ರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಸ್ವರ್ಗ ಬ್ರಹ್ಮ ದೇವಾಲಯವು ತನ್ನ ಶಿಲ್ಪಕಲೆಯ ಸೌಂದರ್ಯದಿಂದ ಗಮನ ಸೆಳೆಯುತ್ತದೆ. ಪದ್ಮ ಬ್ರಹ್ಮ ದೇವಾಲಯವು ಪದ್ಮಾಕಾರದ ವಿನ್ಯಾಸದಿಂದ ಪ್ರಸಿದ್ಧಿ ಪಡೆದಿದೆ. ಗರುಡ ಬ್ರಹ್ಮ ದೇವಾಲಯವು ಗರುಡನ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಕುಮಾರ ಬ್ರಹ್ಮ ದೇವಾಲಯವು ಕಾರ್ತಿಕೇಯನಿಗೆ ಸಂಬಂಧಿಸಿದ ಶಿಲ್ಪಗಳನ್ನು ಹೊಂದಿದೆ. ಅರ್ಕ ಬ್ರಹ್ಮ ದೇವಾಲಯವು ಸೂರ್ಯನಿಗೆ ಸಂಬಂಧಿಸಿದ ಶಿಲ್ಪಕಲೆಯನ್ನು ಒಳಗೊಂಡಿದೆ. ವೀರಬ್ರಹ್ಮ ದೇವಾಲಯವು ವೀರಶೈಲಿಯ ಶಿಲ್ಪಗಳಿಂದ ಪ್ರಸಿದ್ಧವಾಗಿದೆ. ವಿಶ್ವಬ್ರಹ್ಮ ದೇವಾಲಯವು ವಿಶ್ವದ ವೈಭವವನ್ನು ಪ್ರತಿಬಿಂಬಿಸುವ ಶಿಲ್ಪಗಳನ್ನು ಹೊಂದಿದೆ. ತಾರಕ ಬ್ರಹ್ಮ ದೇವಾಲಯವು ತಾರಕಾಸುರನ ಕಥೆಯನ್ನು ಪ್ರತಿಬಿಂಬಿಸುವ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ನವಬ್ರಹ್ಮಾಲಯಗಳು ಚಾಲುಕ್ಯರ ಕಾಲದ ಅದ್ಭುತ ವಾಸ್ತುಶಿಲ್ಪದ ಮಾದರಿಗಳಾಗಿವೆ. ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲ್ಪಟ್ಟಿರುವ ಶಿಲ್ಪಗಳು ಅತ್ಯಂತ ಮನೋಹರವಾಗಿವೆ. ಶ್ರೀ ಜೋಗುಳಾಂಬಾ ದೇವಿಯ ಮೂರ್ತಿ ಅತ್ಯಂತ ವೈಚಿತ್ರ್ಯಮಯ ಮತ್ತು ಉಗ್ರರೂಪವನ್ನು ಹೊಂದಿದೆ. ಈ ರೂಪವು ಭಕ್ತರಲ್ಲಿ ಭಯಭಕ್ತಿಯನ್ನು ಉಂಟುಮಾಡುವ ಶಕ್ತಿಯ ಸಂಕೇತವಾಗಿದೆ. ದೇವಿಯು ಚತುರ್ಭುಜಳಾಗಿದ್ದು 4 ಕೈಗಳಲ್ಲಿ ಕಪಾಲ, ಗೊಡ್ಡಲಿ, ಖಡ್ಗ ಮತ್ತು ಪಾನಪಾತ್ರೆಯನ್ನು ಹಿಡಿದಿದ್ದಾಳೆ. ಈ ಆಯುಧಗಳು ಮತ್ತು ಚಿಹ್ನೆಗಳು ದೇವಿಯ ಉಗ್ರಶಕ್ತಿಯನ್ನು ಹಾಗೂ ಸಂಹಾರಮಯ ಸ್ವಭಾವವನ್ನು ಪ್ರತಿಬಿಂಬಿಸುತ್ತವೆ. ದೇವಿಯು ಶವಾಸನದ ಮೇಲೆ ಕುಳಿತಿರುವುದು ಮರಣದ ಮೇಲೆ ಆಕೆಯ ಅಧಿಪತ್ಯವನ್ನು ಸೂಚಿಸುತ್ತದೆ. ಎಡಭಾಗಕ್ಕೆ ತಲೆ ತಿರುಗಿಸಿಕೊಂಡಿರುವುದು ಆಕೆಯ ವಿಶಿಷ್ಟ ಭಾವವನ್ನು ತೋರಿಸುತ್ತದೆ. ಹೊರಗೆ ಚಾಚಿಕೊಂಡಿರುವ ನಾಲಿಗೆ, ದೊಡ್ಡ ಕೋರೆದಾಡಿಗಳು ಮತ್ತು ಮೇಲಕ್ಕೆ ಎದ್ದಿರುವ ಕೂದಲು ದೇವಿಯ ಭಯಾನಕ ರೂಪವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತವೆ. ಕಪಾಲಗಳನ್ನು ಯಜ್ಞೋಪವೀತದಂತೆ ಧರಿಸಿರುವುದು ಆಕೆಯ ತಪಸ್ಸಿನ ಮತ್ತು ಸಂಹಾರದ ಸಂಕೇತವಾಗಿದೆ. ದೇವಿಯ ತಲೆಯ ಮೇಲ್ಭಾಗದಲ್ಲಿ ಗೋಬೆ ಇರುವುದರಿಂದ ಅದು ಜ್ಞಾನ ಮತ್ತು ರಹಸ್ಯ ಶಕ್ತಿಯ ಸಂಕೇತವಾಗಿದೆ. ಕೆಳಭಾಗದಲ್ಲಿ ಬುರುಡೆ ಮತ್ತು ಚೇಳುಗಳಿರುವುದು ಮರಣ, ವಿಷ ಮತ್ತು ಭಯದ ಸಂಕೇತಗಳಾಗಿ ದೇವಿಯ ಉಗ್ರಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಎಲ್ಲಾ ಲಕ್ಷಣಗಳು ಒಟ್ಟಾಗಿ ದೇವಿಯು ಕೇವಲ ಕರಾಳ ರೂಪದ ದೇವಿ ಮಾತ್ರವಲ್ಲ, ಭಕ್ತರ ರಕ್ಷಣೆಗೆ ತನ್ನ ಉಗ್ರಶಕ್ತಿಯನ್ನು ಬಳಸುವ ಶಕ್ತಿ ಸ್ವರೂಪಿಣಿ ಎಂಬುದನ್ನು ತೋರಿಸುತ್ತವೆ. ಜೋಗುಳಾಂಬಾ ದೇವಿಯ ಈ ರೂಪವು ಭಕ್ತರಲ್ಲಿ ಭಯಭಕ್ತಿ, ಶರಣಾಗತಿ ಮತ್ತು ಶಕ್ತಿಯ ಅರಿವನ್ನು ಮೂಡಿಸುತ್ತದೆ. ಆಕೆಯ ಮೂರ್ತಿಯ ಪ್ರತಿಯೊಂದು ಅಂಶವೂ ಸಂಹಾರ, ರಕ್ಷಣಾ ಮತ್ತು ಶಕ್ತಿಯ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ. ದೇವಿಯು ತನ್ನ ಉಗ್ರರೂಪದ ಮೂಲಕ ದುಷ್ಟಶಕ್ತಿಗಳನ್ನು ಸಂಹರಿಸಿ ಸಜ್ಜನರ ರಕ್ಷಣೆಯನ್ನು ಮಾಡುತ್ತಾಳೆ. ಈ ರೂಪವು ಭಕ್ತರಲ್ಲಿ ಶಕ್ತಿಯ ಅರಿವು, ಧೈರ್ಯ ಮತ್ತು ಭಯಭಕ್ತಿಯನ್ನು ಉಂಟುಮಾಡುತ್ತದೆ. ಜೋಗುಳಾಂಬಾ ದೇವಿಯು ಹೊರಗೆ ನೋಡಲು ಉಗ್ರರೂಪದಲ್ಲಿದ್ದರೂ ಭಕ್ತರಿಗೆ ಅವಳು ಕರುಣಾಮಯಿ ತಾಯಿಯಾಗಿದ್ದಾಳೆ. ದೇವಿಗೆ ಬೆಳ್ಳಿಯ ಕವಚವನ್ನು ತೊಡಿಸಿದಾಗ ಅವಳ ರೂಪ ಅತ್ಯಂತ ಸೌಮ್ಯವಾಗಿ ಕಾಣುತ್ತದೆ. ಈ ಸಂದರ್ಭದಲ್ಲಿ ದೇವಿಯ ದರ್ಶನ ಪಡೆದ ಭಕ್ತರಿಗೆ ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಆನಂದ ದೊರೆಯುತ್ತದೆ. ಉಗ್ರ ಮತ್ತು ಸೌಮ್ಯ ರೂಪಗಳ ಸಮನ್ವಯವೇ ದೇವಿಯ ವಿಶೇಷತೆ. ಅಲಂಪುರ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುವ ಪರಂಪರೆ ಅತ್ಯಂತ ಪವಿತ್ರವಾದದ್ದು. ಈ ಕ್ಷೇತ್ರವು ಶಿವಶಕ್ತಿ ಸಾನ್ನಿಧ್ಯದಿಂದಲೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಅನೇಕ ದೇವಾಲಯಗಳು, ವಿಶೇಷವಾಗಿ ನವಬ್ರಹ್ಮಾಲಯಗಳು, ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ನೀಡುವ ಕೇಂದ್ರಗಳಾಗಿ ಕಾಣಿಸಿಕೊಳ್ಳುತ್ತವೆ. ಪವಿತ್ರ ನದಿಗಳ ಸಮೀಪವಿರುವುದರಿಂದ ಈ ಕ್ಷೇತ್ರವು ತೀರ್ಥಯಾತ್ರೆಯ ಮಹತ್ವವನ್ನು ಹೆಚ್ಚಿಸಿಕೊಂಡಿದೆ. ನದಿಗಳ ತೀರದಲ್ಲಿ ತಪಸ್ಸು ಮಾಡಿದ ಸಿದ್ಧಪುರುಷರ ನೆಲೆ ಈ ಕ್ಷೇತ್ರಕ್ಕೆ ಇನ್ನಷ್ಟು ಪಾವಿತ್ರ್ಯವನ್ನು ನೀಡಿದೆ. ಅವರ ತಪಸ್ಸಿನ ಶಕ್ತಿ ಮತ್ತು ಅನುಗ್ರಹದಿಂದ ಈ ಕ್ಷೇತ್ರವು ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ಹರಡುತ್ತದೆ. ಅಲಂಪುರವು ರಸವಿದ್ಯೆಯ ಕೇಂದ್ರವಾಗಿಯೂ ಪ್ರಸಿದ್ಧಿ ಪಡೆದಿದೆ.
ಇಲ್ಲಿ ನಡೆದ ಸಂಶೋಧನೆಗಳು ಮತ್ತು ತಪಸ್ಸುಗಳು ಆಧ್ಯಾತ್ಮಿಕ ಜ್ಞಾನವನ್ನು ವಿಸ್ತರಿಸಿದವು. ಶಕ್ತಿಪೀಠ ಮಹಿಮೆ ಈ ಕ್ಷೇತ್ರವನ್ನು ಇನ್ನಷ್ಟು ವಿಶೇಷಗೊಳಿಸಿದೆ. ಶಕ್ತಿಯ ಆರಾಧನೆ, ತಂತ್ರಮಾರ್ಗದ ಸಾಧನೆಗಳು ಹಾಗೂ ದೇವಿಯ ಅನುಗ್ರಹವು ಈ ಕ್ಷೇತ್ರವನ್ನು ಭಕ್ತರ ಹೃದಯದಲ್ಲಿ ಅಪ್ರತಿಮ ಸ್ಥಾನಕ್ಕೆ ಏರಿಸಿದೆ. ಕಾಶಿಯಂತೆ ಇಲ್ಲಿಯೂ ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ಭಕ್ತರು ನಂಬುತ್ತಾರೆ. ಈ ನಂಬಿಕೆ ಅಲಂಪುರವನ್ನು ದಕ್ಷಿಣ ಕಾಶಿ ಎಂದು ಕರೆಯುವ ಪರಂಪರೆಯನ್ನು ಬಲಪಡಿಸಿದೆ. ಶಿವಶಕ್ತಿ ಸಾನ್ನಿಧ್ಯ, ನವಬ್ರಹ್ಮಾಲಯಗಳ ಅಸ್ತಿತ್ವ, ಪವಿತ್ರ ನದಿಗಳ ತೀರ, ಸಿದ್ಧಪುರುಷರ ತಪಸ್ಸು, ರಸವಿದ್ಯೆಯ ಕೇಂದ್ರ, ಶಕ್ತಿಪೀಠ ಮಹಿಮೆ ಇವೆಲ್ಲವೂ ಸೇರಿ ಅಲಂಪುರವನ್ನು ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ತೀರ್ಥಯಾತ್ರೆಯ ಕೇಂದ್ರವನ್ನಾಗಿ ರೂಪಿಸಿವೆ. ಈ ಕ್ಷೇತ್ರದಲ್ಲಿ ದೇವರ ದರ್ಶನ, ತೀರ್ಥ ಸ್ನಾನ, ಜಪ, ತಪಸ್ಸು, ಹೋಮ, ಪೂಜೆ ಇವೆಲ್ಲವೂ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸುತ್ತವೆ. ದಕ್ಷಿಣ ಕಾಶಿ ಎಂಬ ಹೆಸರಿನಲ್ಲಿ ಅಲಂಪುರವು ಕೇವಲ ಭೌಗೋಳಿಕ ಸ್ಥಳವಲ್ಲ, ಅದು ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಬೆಳಕಿನ ದೀಪವಾಗಿ ಹೊಳೆಯುತ್ತದೆ. ನಾಗಾರ್ಜುನನು ಭಾರತೀಯ ಬೌದ್ಧ ತತ್ವಜ್ಞಾನಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಅವನ ತತ್ವಚಿಂತನೆಗಳು ಮಾತ್ರವಲ್ಲದೆ ರಸವಿದ್ಯೆಯ ಕ್ಷೇತ್ರದಲ್ಲಿಯೂ ಅವನ ಹೆಸರು ಉಲ್ಲೇಖವಾಗುತ್ತದೆ. ಕಥೆಗಳ ಪ್ರಕಾರ ನಾಗಾರ್ಜುನನು ಶ್ರೀಶೈಲ ಮತ್ತು ಅಲಂಪುರ ಪ್ರದೇಶಗಳಲ್ಲಿ ಸಂಚರಿಸಿ ಅಲ್ಲಿನ ಭಟ್ಟಿಗಳಲ್ಲಿ ನಡೆಯುತ್ತಿದ್ದ ರಸವಿದ್ಯೆಯ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ಈ ಪ್ರದೇಶದಲ್ಲಿ ದೊರೆತಿರುವ ಅನೇಕ ಭಟ್ಟಿಗಳ ಅವಶೇಷಗಳು ಈ ನಂಬಿಕೆಗೆ ಬಲ ನೀಡುತ್ತವೆ. ನಾಗಾರ್ಜುನನು ಪಾದರಸದ ಉಪಯೋಗ, ಲೋಹ ಪರಿವರ್ತನೆ, ಅಮೃತ ಸಿದ್ಧಿ ಮತ್ತು ಔಷಧ ತಯಾರಿಯ ಕುರಿತು ಸಂಶೋಧನೆ ನಡೆಸಿದ್ದನೆಂದು ಜನಪ್ರವಾದಗಳು ವಿವರಿಸುತ್ತವೆ. ಪಾದರಸದ ಉಪಯೋಗವು ಆ ಕಾಲದಲ್ಲಿ ಅತ್ಯಂತ ಮಹತ್ವದ ವಿಷಯವಾಗಿದ್ದು, ಅದನ್ನು ಶುದ್ಧೀಕರಿಸಿ ಔಷಧೀಯ ರೂಪದಲ್ಲಿ ಬಳಸುವ ಪ್ರಯತ್ನಗಳು ನಡೆದಿದ್ದವು. ಲೋಹ ಪರಿವರ್ತನೆ ಎಂಬುದು ಸಾಮಾನ್ಯ ಲೋಹಗಳನ್ನು ಅಮೂಲ್ಯ ಲೋಹಗಳಾಗಿ ಪರಿವರ್ತಿಸುವ ಕಲ್ಪನೆಗೆ ಸಂಬಂಧಿಸಿದ್ದು, ಇದು ರಸವಿದ್ಯೆಯ ಪ್ರಮುಖ ಗುರಿಗಳಲ್ಲಿ ಒಂದಾಗಿತ್ತು. ಅಮೃತ ಸಿದ್ಧಿ ಎಂಬುದು ದೀರ್ಘಾಯುಷ್ಯ ಮತ್ತು ಅಮರತ್ವವನ್ನು ಸಾಧಿಸುವ ಪ್ರಯತ್ನಗಳ ಸಂಕೇತವಾಗಿದ್ದು, ನಾಗಾರ್ಜುನನು ಈ ಕ್ಷೇತ್ರದಲ್ಲಿಯೂ ತೊಡಗಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ಔಷಧ ತಯಾರಿಯ ವಿಚಾರದಲ್ಲಿ ಅವನು ವಿವಿಧ ಸಸ್ಯಸಾರಗಳು, ಖನಿಜಗಳು ಮತ್ತು ರಸವೈದ್ಯಕೀಯ ವಿಧಾನಗಳನ್ನು ಬಳಸಿಕೊಂಡು ಹೊಸ ಔಷಧಗಳನ್ನು ರೂಪಿಸಿದ್ದನೆಂದು ನಂಬಲಾಗಿದೆ. ಈ ಪ್ರದೇಶದಲ್ಲಿ ದೊರೆತಿರುವ ಭಟ್ಟಿಗಳ ಅವಶೇಷಗಳು ನಾಗಾರ್ಜುನನ ಕಾಲದಲ್ಲಿ ರಸವಿದ್ಯೆಯ ಕಾರ್ಯಗಳು ನಡೆದಿದ್ದವು ಎಂಬುದನ್ನು ದೃಢಪಡಿಸುತ್ತವೆ. ಕೆಲವರು ನಾಗಾರ್ಜುನನು ಇಲ್ಲಿನ ರಸಸಿದ್ಧಿಯ ಜ್ಞಾನವನ್ನು ನಳಂದ ವಿಶ್ವವಿದ್ಯಾಲಯಕ್ಕೆ ಕೊಂಡೊಯ್ದು ಅದನ್ನು ಸಮೃದ್ಧಗೊಳಿಸಿದನೆಂದು ನಂಬುತ್ತಾರೆ. ನಳಂದ ವಿಶ್ವವಿದ್ಯಾಲಯವು ಬೌದ್ಧ ಅಧ್ಯಯನದ ಪ್ರಮುಖ ಕೇಂದ್ರವಾಗಿದ್ದು, ಅಲ್ಲಿನ ಪಂಡಿತರು ರಸವಿದ್ಯೆಯ ಜ್ಞಾನವನ್ನು ಬಳಸಿಕೊಂಡು ವೈದ್ಯಕೀಯ ಮತ್ತು ತತ್ವಚಿಂತನೆಗಳಲ್ಲಿ ಹೊಸ ಆಯಾಮಗಳನ್ನು ಸೇರಿಸಿದರು. ನಾಗಾರ್ಜುನನ ತತ್ವಚಿಂತನೆಗಳು ಮತ್ತು ರಸವಿದ್ಯೆಯ ಅಧ್ಯಯನಗಳು ಭಾರತೀಯ ಜ್ಞಾನ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿವೆ. ಅವನ ಹೆಸರು ಬೌದ್ಧ ತತ್ವಜ್ಞಾನಿಯಷ್ಟೇ ಅಲ್ಲದೆ ರಸವೈದ್ಯನಾಗಿ ಕೂಡ ನೆನಪಾಗುತ್ತದೆ. ನಾಗಾರ್ಜುನನ ಜೀವನ ಕಥೆ ಮತ್ತು ಅವನ ಸಂಶೋಧನೆಗಳು ಇಂದಿಗೂ ಜನರನ್ನು ಆಕರ್ಷಿಸುತ್ತವೆ. ಅವನು ಬೌದ್ಧ ತತ್ವವನ್ನು ಆಳವಾಗಿ ವಿಶ್ಲೇಷಿಸಿದಷ್ಟೇ ಅಲ್ಲದೆ ಪ್ರಕೃತಿಯ ಅಂತರಂಗವನ್ನು ಅರಿಯಲು ರಸವಿದ್ಯೆಯ ಮಾರ್ಗವನ್ನು ಅನುಸರಿಸಿದನೆಂದು ಹೇಳಲಾಗುತ್ತದೆ. ಈ ಕಾರಣದಿಂದ ಅವನನ್ನು ತತ್ವಜ್ಞಾನಿ ಮತ್ತು ವಿಜ್ಞಾನಿ ಎಂಬ ಎರಡು ರೂಪಗಳಲ್ಲಿ ನೆನಪಿಸಲಾಗುತ್ತದೆ. ಅವನ ಕಾರ್ಯಗಳು ಭಾರತೀಯ ಜ್ಞಾನ ಪರಂಪರೆಯ ವೈವಿಧ್ಯತೆಯನ್ನು ತೋರಿಸುತ್ತವೆ ಮತ್ತು ಶ್ರೀಶೈಲ, ಅಲಂಪುರ ಪ್ರದೇಶಗಳು ಈ ಪರಂಪರೆಯ ಪ್ರಮುಖ ಕೇಂದ್ರಗಳಾಗಿ ಗುರುತಿಸಲ್ಪಡುತ್ತವೆ. ಭಾರತೀಯರು ಪುರಾತನ ಕಾಲದಲ್ಲೇ ಲೋಹಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಅಪಾರ ಜ್ಞಾನ ಹೊಂದಿದ್ದರು ಎಂಬುದು ಇತಿಹಾಸದ ಸಾಕ್ಷ್ಯಗಳಿಂದ ಸ್ಪಷ್ಟವಾಗುತ್ತದೆ. ರಸವಿದ್ಯೆ ಎಂಬ ಶಾಖೆಯು ಕೇವಲ ಧಾತುಗಳ ಅಧ್ಯಯನಕ್ಕೆ ಸೀಮಿತವಾಗಿರದೆ
ಜೀವನದ ಗುಟ್ಟನ್ನು ತಿಳಿಯುವ ಪ್ರಯತ್ನವಾಗಿತ್ತು. ಪಾದರಸದ ಶೋಧನೆಗೆ ವಿಶೇಷ ಮಹತ್ವ ನೀಡಲಾಗುತ್ತಿತ್ತು, ಏಕೆಂದರೆ ಪಾದರಸವನ್ನು ಶುದ್ಧೀಕರಿಸುವ ಮೂಲಕ ಅದನ್ನು ಔಷಧೀಯ ಹಾಗೂ ತಾಂತ್ರಿಕ ಉಪಯೋಗಗಳಿಗೆ ಬಳಸಬಹುದೆಂಬ ನಂಬಿಕೆ ಇತ್ತು. ಧಾತು ಪರಿವರ್ತನೆ ಅಂದರೆ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡುವ ವಿಧಾನಗಳ ಕುರಿತು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ. ಇದು ಕೇವಲ ಭೌತಿಕ ಪರಿವರ್ತನೆಯ ಕಲ್ಪನೆ ಮಾತ್ರವಲ್ಲ, ಆಧ್ಯಾತ್ಮಿಕ ಪರಿವರ್ತನೆಯ ಸಂಕೇತವೂ ಆಗಿತ್ತು. ಆಯುರ್ವೇದ ಔಷಧ ತಯಾರಿಯಲ್ಲಿ ರಸವಿದ್ಯೆಯ ಪಾತ್ರ ಅತ್ಯಂತ ಮಹತ್ತರವಾಗಿತ್ತು. ಅಪರೂಪದ ಮೂಲಿಕೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಲೋಹಗಳೊಂದಿಗೆ ಸಂಯೋಜಿಸಿ ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡುವ ಔಷಧಿಗಳನ್ನು ತಯಾರಿಸಲಾಗುತ್ತಿತ್ತು. ಅಮೃತ ಸಿದ್ಧಿ ಎಂಬ ಕಲ್ಪನೆ ಮಾನವನಿಗೆ ಅಮರತ್ವವನ್ನು ನೀಡುವ ಪ್ರಯತ್ನವಾಗಿದ್ದು, ಇದು ತತ್ವಶಾಸ್ತ್ರ ಮತ್ತು ವಿಜ್ಞಾನವನ್ನು ಒಂದೇ ಹಾದಿಯಲ್ಲಿ ಸಾಗಿಸುವ ಪ್ರಯತ್ನವಾಗಿತ್ತು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.